ಏನು ಹೊಲ್ತಾ ಇದೆ? ಏಯ್ ಹೋಗ್ಲೂ ಇರುತ್ತೆ ಅಂತೆ. ಯಾಕೆಂದ್ರೆ ನಾವು ಕೇಳಿದ್ವಿ ಪರ್ಮಿಷನ್, ಹಾಗೆಲ್ಲ ಅಮಾವಾಸ್ಯೆ ಟೈಮಲ್ಲಿ ತುಂಬಾ ಆಕ್ಟಿವಿಟಿ ಅಂತೆ. ಯಾರಾದ್ರೂ ಇದ್ದೀರಾ ಈ ಮನೇಲಿ? ಏಯ್ 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 ಇದು ಹೆಂಗಸ ಗಂಡಸ ಯಾರು ಗೊತ್ತಾಗಿಲ್ಲ. ವೈಟ್ ಡ್ರೆಸ್ ಹೇಯ್ ಹೇಯ್ ಅಂತ ಹೇಳ್ದೆ. ಒಂದೇ ದಿವಸ ಕಪ್ಪು ಡ್ರೆಸ್ ಆಗೋಯ್ತು. ಆಯ್ತು. ಅದೆಷ್ಟು ಉಂಟು ಬಾಟ್ಲು ಗಾಳಿದು? ಅಲ್ಲೂ ಏನೋ ಬಂತು ಬ್ರೋ. ಏನೋ ಹೋಯ್ತಿದೆ, ಹೋಯ್ತು ಬ್ರೋ. ಹೋಯ್ತು ಬ್ರೋ. ತೊಂದರೆ ಕೊಟ್ಟರೆ ಇನ್ನೊಂದು ಬಂದಿ ಮಾಡ್ತೀವಿ ನಾವು. ಸೀರಿಯಸ್ ಆಗಿ ಬ್ರೋ, ಏನು ಬ್ರೋ ಸೌಂಡ್ ಇದೆ ಹಿಂಗೆ? ಏಯ್ ಆ ಕಿಟಕಿ ಹತ್ರ ಏನೋ ವೈಟ್ ಆಗಿ ಹೋಯ್ತು. ಸೀರಿಯಸ್ ಆಗಿ ಏನಾದ್ರು ಹೆಲ್ಪ್ ಬೇಕಿದ್ರೆ ನಾವು ಮಾಡಿ. ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಒಂದು ಡಿಫ್ರೆಂಟ್ ಆಗಿರೋ ಒಂದು ಲೊಕೇಶನ್ ಬಂದಿದ್ದೀನಿ. ಆಲ್ರೆಡಿ ಟ್ರೈಲರ್ ನೋಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ನೋಡಿಲ್ಲದವರು ಹೋಗ್ಬಿಟ್ಟು ಫಸ್ಟ್ ಟ್ರೈಲರ್ ನೋಡಿ. ಯಾಕಂದ್ರೆ ಟ್ರೈಲರ್ ಅಲ್ಲಿ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಮತ್ತೆ ಈ ಮನೆ ಪಕ್ಕ ಇರೋರ್ದು, ಈ ಊರವ್ರದ್ದು ಒಂದು ತಗೊಂಡಿದೀವಿ. ಅಂದ್ರೆ ಈ ಊರವ್ರದ್ದು ಒಂದು ಅವ್ರು ಒಂದು ಇಂಟರ್ವ್ಯೂ ತರ ಮಾಡಿ ಇಲ್ಲಿ ಏನೇನೇ ಆಕ್ಟಿವಿಟಿ ನಡೀತೆ ಅಂತ ಎಲ್ಲ ಒಂದು ಇಂಟರ್ವ್ಯೂ ನಾನು ತಗೊಂಡಿದ್ದೀನಿ. ನಾನು ಸಿಂಗಲ್ ಆಗಿ ಬಂದು ತಗೊಂಡಿದ್ದೀನಿ. ಸೊ ಹಾಯ್ ಫ್ರೆಂಡ್ಸ್, ನಾವು ಇದೊಂದು ಮನೆಗೆ ಬಂದಿದ್ದೀವಿ. ನಿಮಗೆ ಲಾಸ್ಟ್ ಟೈಮ್ ಈ ಮನೆದು ವಿಡಿಯೋ ನೀವು ನೋಡಿರ್ಬೋದು. ಇಲ್ಲಿ ಸ್ಟೋರಿ ಯಾರು ಗೊತ್ತಿಲ್ಲ, ಯಾಕಂದ್ರೆ ಇವಾಗ ನಮ್ಮ ಪಕ್ಕದವರು ಅಂದ್ರೆ ಈ ಮನೆ ಪಕ್ಕದವರು ಇರೋದು ಒಂದು ನಿಲ್ಸ್ಬಿಟ್ಟು ಈಗ ಅವ್ರದ್ದು ಎಕ್ಸ್ಪೀರಿಯನ್ಸ್ ಈ ಮನೆ ಪಕ್ಕ ಯಾವ ತರ ಇರ್ತದೆ ಅಂತ ಅವ್ರು ಶೇರ್ ಮಾಡ್ತಾರೆ. ಸೊ ಶೇರ್ ಮಾಡ್ಕೊಳ್ಳಿ ಯಾವ ತರ ಈ ಮನೆ ಎಕ್ಸ್ಪೀರಿಯನ್ಸ್. ಈ ಮನೆ ಎಕ್ಸ್ಪೀರಿಯನ್ಸ್ ನಾನು ಹೇಳಿಗೆ ಆಗೋದಿಲ್ಲ. ಫಸ್ಟ್ ಅಲ್ಲಿ 3 ಜನ ಇದ್ರು, 3 ಕಡೆಯವರು. ಈಗ ಎಲ್ಲ ಬಿಟ್ಟು ಹೋಗ್ಬಿಟ್ಟು 2-3 ವರ್ಷ ಆಯ್ತು. ಈಗ ಅದು ಹಾಳು ಬಿದ್ದೋಗಿದೆ. ನಮ್ಮ ಮನೆ ಮುಂದಗಡೆ ಇದೆ. ಅದಕ್ಕೆ ನಮ್ಮ ಮುಂದಗಡೆ ಅದು ಬಹಳ ತೊಂದರೆ. ದೇವರ ಕಾಟ ಬೇರೆ, ರಾತ್ರಿ ಫುಲ್ ಸೌಂಡ್ ಆಗ್ತಾ ಇದೆ. ನಾವೇನ್ ಮಾಡೋದು, ಬಾಗಿಲು ತೆಗಿತೀವಿ, ನೋಡ್ತೀವಿ, ನಾಯಿಗಳು ಬೊಗಳ್ತವೆ. ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಸುಮ್ಮನೆ ಹೋಗಿ ನೋಡೋದು, ಸುಮ್ಮನೆ ಬಾಗಿಲು ಹಾಕೊಂಡು ಸುಮ್ಮನೆ ಮಾಡೋದು. ಮತ್ತೆ ಸದ್ದು ಬರ್ತದೆ, ಏನು ಮಾಡೋದು, ಮತ್ತೆ ಬಂದು ಬಾಗಿಲು ತೆಗೆದು ಇದೇನು ಬಂದ್ಬಿಡ್ತಪ್ಪ, ಇದೇನು ಬಂದ್ಬಿಡ್ತದೆ ಅಂತ ಏನು ಕಾಣೋದೇ ಇಲ್ಲ, ಸದ್ದು ಮಾತ್ರ ಕೇಳ್ತಾರೆ. ಹಾಗೆ ಒಂದು ಸುಮ್ಮನೆ ಮಾಡ್ಕೊಳ್ಳೋದು. ನಿಮಗೆ ಅಮೋಸ ಟೈಮಲ್ಲಿ ನೀವು ಕನ್ಯೆ ಕಾಣಿಸ್ಕೊಂಡಿದೆ ಅಂತ ಹೇಳಿದ್ರು ದೇವ, ಅದು ಹೇಳಲಿಕ್ಕೆ ಆಗುದಿಲ್ಲ. ಫಸ್ಟ್ ಅಲ್ಲಿ ಇಲ್ಲಿ ಶುಂಠಿ ಮಾಡ್ತಾ ಇದ್ರು ಜನ, ಒಂದು 5-6 ಜನ ಬಂದಿದ್ರು. ಬಂದು ಒಂದ್ ದಿವಸ ಇದ್ದಿದ್ದು, ಮಾರೇಸ್ ಎಲ್ಲ ಕಟ್ಕೊಂಡು ಹೋಗ್ತಾ ಇದ್ದಾರೆ. ನಾ ಕೇಳ್ದೆ ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ. ಅಯ್ಯೋ ಇಲ್ಲಿ ರಾತ್ರಿ ಮಲಗಿ ಆಗುದಪ್ಪ, ಭಯಂಕರ ಸೌಂಡ್ ಅಂತ. ಏನ್ ಸೌಂಡ್ ಅದು, ಏನ್ ಸದ್ದು? ಅಯ್ಯೋ ನೀವು ಒಂದ್ ದಿವಸ ಒಂದು ಮಲಗಿ ನೋಡಿ ಅಂತ ಹೇಳಿದ್ರು. ನಾನು ಯಾಕೆ ಬಂದು ಇಲ್ಲಿ ಮಲಗೋದು, ನನ್ನ ಇಂಥ ಮನೆ ಮಲಗೋದು, ನಾಯಕ ಇಲ್ಲಿ ಬಂದು ಮಲಗಬೇಕು ಅಂತ ಹೇಳ್ದೆ. 2 ದಿವಸ ಇದ್ದಿದ್ದು, ಎಲ್ಲ ಬೆಡ್ ಬಿಟ್ಟು ಕಟ್ಕೊಂಡು ಎಲ್ಲ ಅಡ್ಗೆಗೆ ಏನ್ ಸಾಮಾನು ಬೇಕು ಅದೆಲ್ಲ ತಗೊಂಡು ಬಂದಿದ್ರು. 2 ದಿವಸ ಇದ್ದಿದ್ದು ಹೋಗೇ ಬಿಟ್ರು. ಶುಂಠಿ ಕೆಲಸ ಮಾಡಿ ಬಂದಿದ್ದು ಹೋಗೇ ಬಿಟ್ರು ಅವ್ರು. ಅಲ್ಲಿಂದ ಸದ್ದೇ ಇಲ್ಲ, ಸುದ್ದಿ ಇಲ್ಲ. ಆದ್ರೆ ರಾತ್ರಿ ಇಲ್ಲಿ ಭಯಂಕರ ಸದ್ದು ಬರ್ತದೆ. ಹೇಳಿಕ್ಕೆ ಯಾರಿಗೆ ಹೇಳೋದು ನಾವು? ನಾವಿದ್ದು ಒಬ್ಬರೇ. ನಾನು ಮಗಗೆ 10:30-11 ಗಂಟೆ ಆಗ್ತದೆ. ನಿಮಗೆ 2 ಸಲ ಕನ್ಯೆ ಕಾಣಿಸ್ಕೊಂಡಿದ್ದು ವೈಟ್ ಕಲರ್ ಆಗಿ. ವೈಟ್ ಕಲರ್ ಆಗಿ ಒಂದ್ ದಿವಸ ಇಲ್ಲಿತ್ತು. ನಾನು ಒಂದ್ ದಿವಸ ಒಂದು 10-11 ಗಂಟೆಗೆ ನಾಯಿ ಬೌಳ್ತಾ ಇತ್ತು. ಇಲ್ಲಿ ಬಂದು ನಿಂತಿದೆ, ಬಾವಿ ತೆಗೆದು ನಿಂತಿದೆ. ಈ ಬಾವಿ ಹತ್ರ ಒಂದು ವೈಟ್ ಡ್ರೆಸ್ ಹಾಕೊಂಡು ನಿಂತಿತ್ತು. ನಾ ಹೇಳ್ತಿದ್ದೆ, ಇದೇನಪ್ಪ ಇದೇನು ವೈಟ್ ಕಲರ್, ಯಾರಪ್ಪ ಬಂದಿದ್ದು ಇಷ್ಟು 10-11 ಗಂಟೆಗೆ? ಯಾರಪ್ಪ ಇದು, ಹೆಂಗಸ ಗಂಡಸ ಯಾರು ಗೊತ್ತಾಗಿಲ್ಲ, ವೈಟ್ ಡ್ರೆಸ್. ಹೇಯ್ ಹೇಯ್ ಅಂತ ಹೇಳ್ದೆ. ಒಂದೇ ದಿವಸ ಕಪ್ಪು ಡ್ರೆಸ್ ಆಗೋಯ್ತು. ಒಂದೇ ದಿವಸ ಕಪ್ಪು ಡ್ರೆಸ್ ಆಗೋಯ್ತು. ಅಯ್ಯೋ ನನಗೊಂಥರ ಮೈ ಒಂಥರ ಜುಮ್ ಆಯ್ತು. ಬಿಳಿ ಡ್ರೆಸ್ ಇದ್ದವರು ಒಂದೇ ದಿವಸ ಕಪ್ಪು ಡ್ರೆಸ್ ಹೇಗೆ ಆಗೋದು?
ಅಲ್ಲಿನ ಬಾಗಿಲು ಮುಚ್ಚಿಬಿಟ್ಟೆ. ಬಾಗಿಲು ಮುಚ್ಚಿ ಒಳಗೆ ಹೋದೆ. ಅಂತೂ ನನಗೆ ಒಂದು ಡೌಟ್, ಇದು ಏನೋ ಯಾರೋ ಬಂದು ಸುಮ್ಮನೆ ನಮ್ಮನ್ನು ಇದು ಮಾಡ್ತಾರೆ ಅಂತ ಹೇಳಿ ಭಯಪಡಿಸ್ತದೆ ಅಂತ ಹೇಳಿ ಮತ್ತೆ ಬಾಗಿಲು ತೆಗೆದೆ. ಬಂದ್ ನೋಡು ಯಾರು ಕಾಣೋದೇ ಇಲ್ಲ. ನಾಯಿ ಬೋಲ್ತಾ ಇತ್ತು, ಅತ್ಲಾಗ ಹೋಗ್ತದೆ. ಅದ್ ನಮ್ಗೆ ಕೊನೆ ಉಂಟಲ್ಲ, ನಿಂತಲ್ಲಿ ನೀವ್ ಹಾಕಿದೆ ಅದು. ಇದೆಂತದಪ್ಪ ಅಂತ ಇಲ್ಲಿ ಗಂಟ ಬಂದೆ. ಇಲ್ಲಿ ಬಂದು ಇತ್ಲಾಗಿ ನೋಡುವಾಗ ಇದ್ರೊಳಗೆ ದಡ ಬಡ ದಡ ಬಡ ದಡ ಬಡ ಅಂತ ಸೌಂಡ್ ಭಯಂಕರ ಇದ್ರೊಳಗೆ. ಇದೆಂತದಪ್ಪ ಇಂತ ದಡ ಬಡ ಸೌಂಡ್, ಈ ಪೆರ್ಚಲ್ ಅಂತ ಆಯ್ತು ಚಿಕ್ಕ ನಾಗೇನ ಮಾಡಿ ಅಂತೂ ಎದುರಿಗೆ ಇಲ್ಲದೆ ಆಯ್ತು ಇಪ್ರ ಬಪ್ಪಗಳು ಹಂಗೆ. ಇದೆಂತದಪ್ಪ ವಿಷಯ. ಇಲ್ಲಿಗೆ ಎತ್ತನೆ ಬಂದು ಇಲ್ಲಿ ಗಂಟ ಬಂದೆ. ಈ ಸದ್ದು ಕೇಳಿ ನನಗೆ ಅತ್ಲಿಗೆ ಹೋಗೋದಿಕ್ಕೆ ಆಗೋದಿಲ್ಲ, ಇತ್ಲಿಗೆ ಬರ್ಲಿಕ್ಕೆ ಆಗೋದಿಲ್ಲ. ಏನು ಇದು ಸದ್ದು ಅಂತ ಜನ ಯಾರು ಇಲ್ಲಲ್ಲ ಇಲ್ಲಿ. ನನಗೊಂಥರ ಹೆದರಿಕೆ ಅಂತ ಹೇಳಿದ್ರೆ ಹಾಗೇನಿಲ್ಲ. ಈ ಸದ್ದು ಉಂಟಲ್ಲ, ಈ ಸದ್ದು ಕೇಳುವಾಗ ನಮ್ಗೊಂಥರ ಒಂದು ಮೈಯೆಲ್ಲ ಒಂಥರ ಜುಂಟ ಆಗೋದು ಮೈಯೆಲ್ಲ. ಹಾಗೆ ಸುಮ್ಮನೆ ಇದ್ದೆ. ಹತ್ಲಾಗ ಹೋದೆ ಮನೆಗೆ. ಅಂದ್ರೆ ಸದ್ದು ಸುದ್ದಿ ಇಲ್ಲ, ಸೈಲೆಂಟ್ ಆಗ್ಬಿಡ್ತು. ಹೋಗಿ ಮಲಗಿದೆ. ನಾನು ಕಿಟಕಿ ತೆರ್ಕೊಂಡೆ ಮಲಗೋದು. ಅಂದ್ರೆ ಭಯಂಕರ ಅದೊಂದು ಪಕ್ಷಿ ಕೂಗ್ತದೆ, ಅದೊಂಥರ ಕೂಗ್ತಾ ಇತ್ತು. ನಾ ಹೇಳ್ತೇವೆ ಎಂತ ಇದೇನಪ್ಪ, ಅಲ್ಲಿ ಸೌಂಡ್ ಸದ್ದು ಕೇಳಿದ ಅದರಲ್ಲಿ ಏನಾದ್ರು ಎಫೆಕ್ಟ್ ಇದ್ದು. ಅಂತೂ ಮೆಲ್ಲ ಎದ್ದು ಬಂದೆ, ಬಾಗಿಲು ತೆಗ್ದೆ. ಅದೊಂಥರ ಕೂಗ್ತಾ ಇತ್ತು ಪಕ್ಷಿ. ಇತ್ಲಾಗ ನೋಡೋದು, ಇತ್ಲಾಗ ಈ ಸೈಡ್ಲಿ ಬರ್ತಾ ಇತ್ತು. ಎಂಟದಪ್ಪ ಇದೆಲ್ಲ, ಏನಪ್ಪ ಇದು ಸನಿ, ನನಗೇನು ಗೊತ್ತಾಗಿಲ್ಲ. 11:30-12 ಗಂಟೆ ಆಗಿತ್ತು. ಒಂದು 90 ಇತ್ತು ಕೈಯಲ್ಲಿ. ಹೀಗೆ ನಿದ್ದೆ ಬರಕದೆ ಸದ್ದು ಕೇಳ್ಗಳು. ಪ್ಯಾಕೆಟ್ ಹೋಗೋದು ಹಾಗೆ ಹೋಗ್ಬಿಟ್ಟೆ. ಕುಡ್ದು ಹೋಗಿ ಮಾಡಿದೆ. ಏನು ಸದ್ದೆ ಬರಲಿ, ಏನು ಮನೆ ಬಿದ್ದೋಗ್ಲಿ, ಏನು ಮಳೆ ಬಿದ್ದೋಗ್ಲಿ, ನನಗೇನು ಗೊತ್ತಿಲ್ಲ ಅಂತೇಳಿ ಹೋಗಿ ಮಲ್ಕೊಂಡ್ಬಿಟ್ಟೆ. ಇನ್ನೇನು ಗೊತ್ತಿಲ್ಲ ಅಂತೇಳಿ ಬೆಳಿಗ್ಗೆ 5:30 ಗಂಟೆಗೆ ಎದ್ದು ಬಂದು ಇಲ್ಲಿಗೆ ಬಂದು ನೋಡಿದೆ. ನೋಡುವಾಗ ಇಲ್ಲಿ ಏನು ಕಾಣ್ತಾ ಇಲ್ಲ, ಸದ್ದು ಇಲ್ಲ, ಸುದ್ದಿ ಇಲ್ಲ, ಏನು ಇಲ್ಲ. ರಾತ್ರಿ ಹೊತ್ತು ಮಾತ್ರ ಕಾಣೋದು ಅಂತ. ರಾತ್ರಿ ಹೊತ್ತು ಮಾತ್ರ ಕಾಣೋದು. ಅಮಾವಾಸ್ಯೆ ಆಗಿತ್ತಲ್ಲ ದಿನ. ಅಮಾವಾಸ್ಯೆ ಆಗಿರ್ಬೋದು ಅಂತ ಕಾಣ್ತದೆ, ನನಗೆ ಅದು ಚೆನ್ನಾಗಿ ಗೊತ್ತಿಲ್ಲ. ಒಂದ್ ದಿವಸ ಏನಾಯ್ತು ಗೊತ್ತಾ, ನಮ್ಮಲ್ಲಿ ಬ್ರಾಹ್ಮಣ ಇದ್ದ ನಾರ್th ದೇವಸ್ಥಾನದಲ್ಲಿ. 4:30-5 ಗಂಟೆಗೆ ಪೂಜೆ ಹೋಗ್ತಾನೆ ಅವನು ಎಲ್ಲೋ. ಆಗ ನಮ್ಮ ಇಲ್ಲಿ ಒಂದು ಸೆಲ್ಟರ್ ಉಂಟು ನೋಡಿ, ಬಿಳಿ ಡ್ರೆಸ್ ಹಾಕೊಂಡು ಒಬ್ಳು ನಿಂತಿದ್ದಳಂತೆ. ಇವನು ಏನು ಯೋಚನೆ ಮಾಡಿದ್ದು, ಪಾಪ ಇದು ಯಾವ್ದೋ ಹೆಂಗಸು ದಾರಿ ತಪ್ಪಿ ಬಂದಿದ್ದು ಕಂಡ್ರೆ ಅಂತೇಳಿ ಸ್ಕೂಟಿ ನಿಲ್ಸಿದಂತೆ. ನಿಲ್ಸಿ ಎಲ್ಲಿಗಮ್ಮ ಅಂತ ಹೇಳುವಾಗ ವೈಟ್ ಡ್ರೆಸ್ ಹಾಕೊಂಡವಳು ಒಂದೇ ಸತಿ ಕಪ್ಪು ಡ್ರೆಸ್ ಆಗ್ಬಿಟ್ಟಂತೆ. ಫುಲ್ ಇಷ್ಟು ಬಿಟ್ಟಿದ್ದಂತೆ. ಅದ್ ನನಗೆ ಗೊತ್ತಿಲ್ಲ, ಇವ್ರದ್ದು ಗಂಟದ ಹೇಳಿದ್ ನನಗೆ. ಇಷ್ಟು ಬಿಟ್ಟಿದ್ದಳಂತೆ. ಒಂದೇ ಸತಿ ಆ ಬಿಳಿ ಡ್ರೆಸ್ ಹಾಕೊಂಡವಳು ಒಂದೇ ಡ್ರೆಸ್ ಕಪ್ಪು ಡ್ರೆಸ್ ಆಗ್ಬೋಯ್ತಂತೆ. ಇದೆಲ್ಲ ಹೀಗೆ ಕಟ್ಟಿಬಿಟ್ಲಂತೆ. ಈ ಬ್ರಾಹ್ಮಣಿಗೆ ಏನೋ ಡೌಟ್ ಬಂದ್ಬಿಟ್ಟಿದ್ದು. ಓಹೋ ಇದೇನೋ ಮೋಸ ಅಂತೇಳಿ ಸ್ಕೂಟ್ ತಗೊಂಡು ನಟ್ಟಿಗೆ ಹೋಗ್ಬಿಟ್ನಂತೆ. ಅಲ್ಲಿ ಅವನು ಬರೋದಿನ 10 ಗಂಟೆಗೆ. ಅಲ್ಲಿನ ಅವಳು ಎಲ್ಲಿಗೆ ಬಂದಳು ಯಾರಿಗೂ ಗೊತ್ತಿಲ್ಲ. ಈಗೆಲ್ಲ ವಿಷಯ ನಮ್ಮಲ್ಲಿ ನಡೀತಿದೆ, ಯಾರಿಗೂ ಗೊತ್ತಿಲ್ಲ. ಕಂಡವ್ರು ಹೇಳ್ತಾರೆ, ನಾವು ಕೇಳ್ಕೊಳ್ಳೋದು. ನಾವು ನೋಡಿಲ್ಲ, ನಾವು ಕೇಳ್ಕೊಳ್ಳೋದು ಅಷ್ಟೇ. ಓಕೆ ಬಾಯ್. ಥ್ಯಾಂಕ್ ಯು. ಸೂಪರ್. ಏನಪ್ಪ ವಿಷಯ ಅಂದ್ರೆ, ಇದೊಂದು ಹಾಂಟೆಡ್ ಲೊಕೇಶನ್ ನೋಡ್ತಾ ಇರ್ಬೋದು. ಇಲ್ಲಿ ಮನೆ ಮುಂದೆ ಒಂದು ಮನೆ ಇದೆ, ಇಲ್ಲೇ ಪಕ್ಕದಲ್ಲಿ. ಅದ್ರ ಮುಂದೆನೆ ಇಲ್ಲಿರೋದು ಒಂದು ಮನೆ. ಅಂದ್ರೆ ಅವ್ರು ಹೇಳ್ತಾರೆ ಇಲ್ಲಿ ಸವತ್ತು ಆಕ್ಟಿವಿಟಿ ನಡೀತದೆ ಹಿಂಗೆ ಅಂತ ಹೇಳ್ತಾರೆ. ಅದಕ್ಕೆ ನಾವೇನ್ ಮಾಡ್ದೋ, ಅದಕ್ಕೆ ಸ್ಟ್ರೈಟ್ ಆಗಿ ಏನ್ ಮಾಡ್ದೋ ಇಲ್ಲಿ ಬಂದಿದ್ವಿ. ಕೊಡದಲ್ಲಿ ಈಗ ಹೆವಿ ಮಳೆ ಉಂಟು, ಅಂದ್ರೆ ಗೊತ್ತಲ್ಲ ಇರ್ಬೋದು, ಅಂದ್ರೆ ಹೆವಿ ಗಾಳಿ ಮಳೆ ಉಂಟು. ಮತ್ತೆ ನಮ್ ಸೈಡ್ ಆನೆ ಕಾಟ ಬೇರೆ ಜಾಸ್ತಿ ಇದೆ. ಆ ರಿಸ್ಕ್ ತಗೊಂಡು ಗದ್ದೆ ಸೈಡ್ ಇಂದ ಬಂದಿದೀವಿ. ಯಾಕಂದ್ರೆ ಜನರನ್ನ ಎಂಟರ್ಟೈನ್ಮೆಂಟ್ ಮಾಡ್ಬೇಕು ಅಂತ ಒಂದೇ ಒಂದು ಉದ್ದೇಶದಿಂದ ಬಂದಿರೋದು. ಇದಕ್ಕೆ ಕಮ್ಮಿ ಅಂದ್ರು ನೀವು ಇದ್ರದ್ದು ಪಾರ್ಟ್ 1 ಎಷ್ಟು ಪ್ರೀತಿ ಕೊಟ್ಟಿದ್ರೆ ಅದೇ ತರ ಪ್ರೀತಿ ಕೊಡ್ಬೇಕಾಯ್ತದೆ. ಯಾಕಂದ್ರೆ ನಮ್ ಸೈಡ್ ಹೆವಿ ಮಳೆ, ಗಾಳಿ, ಆನೆ ಕಾಟ ಬೇರೆ ಇದೆ, ಸಖತ್ತಿದೆ. ಅದನ್ನೆಲ್ಲ ಇಟ್ಕೊಂಡು ನಾವು ಒಂದು ವಿಡಿಯೋ ಮಾಡಕ್ಕೆ ಬಂದಿರೋದು. ನೋಡೋಣ ಮಾತಾಡ್ತಾರೆ. ಹಲೋ, ಹಾಯ್ ಫ್ರೆಂಡ್ಸ್. ಅದೇ ಈಗ ಪುನಿ ಅವರು ಟ್ರೈಲರ್ ಬಿಟ್ಟಿದ್ರು. ಯಾಕೆಂದ್ರೆ ಆ ಮನೆ ಓನರ್ ಜೊತೆ ಮಾತಾಡೋರಂತೆ. ಓನರ್ ಏನೋ ನೈಟು ಉಚ್ಚೆ ಬರೋ ಟೈಮಲ್ಲೆಲ್ಲ ಓನರ್ಗೆ ಕಾಣಿಸ್ಕೊಂಡಿದೆ ಈ ತರ ಅಂತ ಏನ್ ಮಾಡಿದಾರ ಓನರ್ ಹೇಳ್ಕೊಂಡಿದ್ದಾರೆ. ಇಲ್ಲಿ ತುಂಬಾ ಆಕ್ಟಿವಿಟಿ ಆಗುತ್ತೆ, ಸೌಂಡ್ ಕೇಳಿಸ್ತೇನಲ್ಲ ಅಂತ. ಪುನಿಯವ್ರು ಬಂದು ಅವ್ರ ಜೊತೆ ಇಂಟರ್ವ್ಯೂ ತಗೊಂಡು ಮಾತಾಡಿದಾಗ ಒಂದ್ ಟೈಮ್ ನಾವು ಬಂದಿದ್ವಿ. ಪಾರ್ಟ್ 1 ಅಲ್ಲಿ ನೀವು ನೋಡಿರ್ಬೇಕು ಅನ್ಸುತ್ತೆ ಮೋಸ್ಟ್ಲಿ ವಿಡಿಯೋದಲ್ಲಿ.
ಬಂದಿರೋಗ ತುಂಬಾ ಆಕ್ಟಿವಿಟಿ ಐತೆ. ಬಾಗಿಲು ಅಲ್ಲೇ ಮುಂದೆ ಏನೋ ಕಾಣಿಸ್ಕೊಂಡಿತ್ತು. ಹಾ, ಇಲ್ಲಿ ಏನೋ ಕಾಣಿಸ್ಕೊಂಡಿತ್ತು, ಇತ್ತ ಬಾಗಿಲಲ್ಲಿ ಏನೋ ಬರ್ದಿತ್ತು, ನಾಳೆ ಬಾ ಅಂತ ಬರುತ್ತೆ. ನಾಳೆ ಬಾ ಅಂತ ಬರ್ದಿತ್ತು. ಅದಕ್ಕೋಸ್ಕರ ನಾವು ಇವತ್ತು ಬಂದಿದ್ದೀವಿ. ಕೇಳ್ತಾ ಹೋಗ್ತೀನಿ, ನೀವು ಸೌಂಡ್ ಬರ್ತಾ ಇರ್ಬೋದು ನೋಡಿ ನೋಡಿ. ನೋಡಿ ಕೇಳಿಸ್ಕೊಂತ ಏನೋ ಸೌಂಡ್ ಬರ್ತಾ ಇದೆ ಬಬಿನ್. ಹೌದು, ಅದೇ ಅದು ನಾಳೆ ಬಾ ಅಂತ ಅಲ್ಲಿ ಏನ್ ಮಾಡಿತ್ತು, ಬರ್ದಿತ್ತು. ಅದಕ್ಕೋಸ್ಕರ ಆ ಚಾಲೆಂಜ್ ಮುಗಿಸ್ಬೇಕಂತಗೋಸ್ಕರನೇ ನಾನು ಪುನಿ ಮತ್ತೆ ಕ್ಯಾಮ್ರಾಮನ್ 3 ಜನ ಏನ್ ಮಾಡಿದ್ವಿ, ಇಲ್ಲಿಗೆ ಇವತ್ತು ಬಂದಿದ್ದೀವಿ. ನೋಡೋಣ ಇವತ್ತು ಏನಾಗುತ್ತೆ ಅಂತ. ಇವತ್ತು ಎಷ್ಟು ಕ್ಯಾಪ್ಚರ್ ಅದ ಏನ್ ಮಾಡ್ತೀವಿ ನಾವು, ಇವತ್ತು ಕ್ಯಾಪ್ಚರ್ ಮಾಡ್ಬಿಟ್ಟೆ ಹೋಗ್ತೀವಿ. ಯಾಕೆಂದ್ರೆ ಅವತ್ತು ಬರುವಾಗ ನಮ್ಮ ಹತ್ರ ಲೈಟ್ ವಿಷನ್ ಇತ್ತಿಲ್ಲ, ಆದ್ರೆ ಇವತ್ತು ನಮ್ಮ ಹತ್ರ ಪಕ್ಕ ಲೈಟ್ ವಿಷನ್ ಇಟ್ಕೊಂಡು ಏನ್ ಮಾಡಿದ್ವಿ, ನಾವು ಇಲ್ಲಿಗೆ ಬಂದಿದ್ದೀವಿ. ನೋಡೋಣ ಏನೇನ್ ಕ್ಯಾಪ್ಚರ್ ಆಗುತ್ತೆ ಅಂತ. ನೋಡ್ತಾ ಇರಿ ಪುನಿ ಅಫಿಷಿಯಲ್. ಲೈಕ್ ನಾವು ನಮ್ಮ ಪ್ರೀವಿಯಸ್ ವಿಡಿಯೋಸ್ ಸ್ವಲ್ಪ ದೂರ ಹೋಗಿ ಒಂದು 40 ಕಿಲೋಮೀಟರ್ ದೂರ ಹೋಗಿ ಮಾಡಿದ್ದು. ಒಳ್ಳೆ ಒಂದು ಹಿಟ್ ಸಿಕ್ಕಿದೆ, ಅಂದ್ರೆ ಒಂದು ರೆಸ್ಪಾನ್ಸ್ ಅನ್ನೋದು ಸಿಕ್ಕಿದೆ ಅಲ್ವಾ? ಅದ್ರ ಬಗ್ಗೆ ಮಾತಾಡಿ. ಅದಂತೂ ಅಲ್ಟಿಮೇಟ್ ಆಗಿತ್ತು ವಿಡಿಯೋ. ಏಕೆಂದ್ರೆ ಅಲ್ಲಿ ಆಕ್ಟಿವಿಟಿ ಸಖತ್ತಾಗಿತ್ತು. ಮತ್ತೆ ನಮಗೂ ಸ್ವಲ್ಪ ಪ್ರಾಬ್ಲಮ್ಗಳಾಗಿ ನಾವು ವಾಪಸ್ ಬಂದ್ವಿ. ಬರೋ ಟೈಮಲ್ಲಿ ನಮಗೆ ಅಲ್ಲಿ ಇದ್ದಾಗ ಅಷ್ಟು ಕ್ಯಾಪ್ಚರ್ ಆಗಿಲ್ಲ, ಆದ್ರೆ ನಾವು ಅಲ್ಲಿಂದ ಹೊರಟಾಗ ನಮಗೆ ತುಂಬಾ ಕ್ಯಾಪ್ಚರ್ ಆಗಿದೆ ಹೊರಗಡೆ. ಆಲ್ಮೋಸ್ಟ್ ನೀವು ವಿಡಿಯೋದಲ್ಲಿ ನೋಡಿರ್ಬೇಕು, ನಾವು ಎಂಟ್ರಿಗೆ ಒಳಗೆ ಹೋಗುವಾಗ ಕ್ಯಾಪ್ಚರ್ ಆಗಿತ್ತು ಒಂದು ಟೈಮು. ಅಲ್ಲೇನೋ ತುಂಬಾ ಆಕ್ಟಿವಿಟಿ ಆಗಿತ್ತು. ನಾವೇನ್ ಮಾಡಿದ್ವಿ, ಅಲ್ಲೇ ಸಡನ್ನೇ ಗಾಡಿ ಸ್ಟಾರ್ಟ್ ಮಾಡಿ ಏನ್ ಮಾಡಿದ್ವಿ, ಹೊರಟು ಬಂದು ಫುಟೇಜ್ ನೋಡಿದಾಗ ಗೊತ್ತಾಗಿದೆ ನಮ್ಗೆ ಎಷ್ಟೆಷ್ಟು ಆಕ್ಟಿವಿಟಿಗಳು, ಅಂದ್ರೆ ಅಲ್ಲಿ ಕ್ಯಾಪ್ಚರ್ಗಳಾಗಿದೆ ಅಂತೆಲ್ಲ. ಕಿಟಕಿಯಲ್ಲೇ ಹೋಗಿದ್ದು, ಕಿಟಕಿ ಬಡ್ದಿದ್ದು, ಮತ್ತೆ ನಮಗೆ ಕಲ್ಲೆಸ್ತಿದ್ದು, 2 ಸಲ ಕಲ್ಲೆಸ್ತಿದ್ದು, 2 ಸಲ ಕಲ್ಲೆಸ್ತಿದ್ದು, ಮತ್ತೆ ಏನೋ ಸೀರೆ ತರ ಹೊರಗೆ ಬಂದಿದ್ದು, ಸುಮಾರು ಏನೆಲ್ಲ ನಡೀತಾ ಇತ್ತು ಅಲ್ಲಿ. ಹೆವಿ ಆಕ್ಟಿವಿಟಿ ಎಲ್ಲ ನಡೀತಾ ಇತ್ತು. ಓಕೆ, ಇಟ್ಸ್ ಓಕೆ. ಈಗ ಆಲ್ಮೋಸ್ಟ್ ಸುಮಾರು ಟೈಮ್ ಆಗಿದೆ. ನಮ್ಮ ಸೈಡ್ ಹೆವಿ ಮಳೆ ಇರೋದ್ರಿಂದ ನಮಗೆ ಗೋಸ್ಟ್ ಹಂಟಿಂಗ್ ಮಾಡಬೇಕು ಅಂದರೆ ಎಕ್ಸ್ಪ್ಲೋರ್ ಮಾಡಬೇಕು. ಆಲ್ರೆಡಿ ಸುಮಾರು ಲಾಂಗ್ ಆಗಿದೆ ವಿಡಿಯೋ, ಮಾತಾಡಿ ಲಾಂಗ್ ಆಗಿದೆ. ಸೊ ನಾವೇನು ಮಾಡೋಣ, ಮನೆ ಕಡೆ ಹೋಗ್ಬಿಡೋಣಲ್ಲ. ಅದರಲ್ಲಿ ಆಕ್ಟಿವಿಟಿ ನಡೀತಾ ಇದೆ. ನೋಡಿ ಏನೋ ಸೌಂಡ್ ಬರ್ತಾ ಇದೆ ಆಲ್ರೆಡಿ. ಅದಕ್ಕಿಂತ ಮುಂಚೆ ಒಂದು ಸ್ಪೆಷಲ್ ವ್ಯಕ್ತಿ ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ, ಬನ್ನಿ. ಸುಮಾರು ದಿನ ಆದ್ಮೇಲೆ ಬಂದಿದ್ದಾರೆ, ಬನ್ನಿ. ಸುಮಾರು ದಿನ ಆದ್ಮೇಲೆ ವಿಡಿಯೋಗೆ ಬಂದಿದ್ದಾರೆ. ನಿಮ್ಮೂರು, ನಮ್ಮ ಫ್ರೆಂಡ್ಸ್. ಅದೇ ಇವ್ರನ್ನ ಮೋಸ್ಟ್ಲಿ ನಿಮ್ಗೆ ಗೊತ್ತಿರಬೇಕು, ಯಾಕೆಂದ್ರೆ ನಮಗೆ ಪಾರ್ಟ್ 1 ಸಪೋರ್ಟ್ ಮಾಡಿದ್ದು ಇವರೇ. ಯಾಕೆಂದ್ರೆ ಈ ಲೊಕೇಶನ್, ಇವರಿಗಾದ ಎಕ್ಸ್ಪೀರಿಯನ್ಸು ಪ್ರತಿಯೊಂದನ್ನು ಶೇರ್ ಮಾಡಿದ್ದು ಇವರು. ಇವರು ಮತ್ತೆ ಇವರಿಗಾದ ಎಕ್ಸ್ಪೀರಿಯನ್ಸ್ ಇದೆ ತುಂಬಾ ಇದೆ. ಹೀಗಾಗಿ ಡೀಸೆಂಟ್ ಆಗಿ ಇವರಿಗೆ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು ಅಂತ. ಹೌದೌದು, ಸಖತ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಯಾಕೆಂದ್ರೆ ಬಬಿನ್ ಅವರು ಈಗ ನಮ್ಮ ಫಸ್ಟ್ ಟೈಮ್ ಈ ಲೊಕೇಶನ್ಗೆ ಅಂತ ಕರ್ಕೊಂಡು ಬಂದಿರುವಾಗ ಏನಾಗಿತ್ತು ಅಂದ್ರೆ, ಇಲ್ಲಿ ಹೆವಿ ಅಂದ್ರೆ ಅದು ಸ್ಟಾರ್ಟಿಂಗ್ ಲಾಸ್ಟ್ ಅಲ್ಲಿ ದೆವ್ವ ಕಾಣಿಸ್ಕೊಂಡಿತ್ತು. ಸೌಂಡ್ ಕೇಳಿಸ್ತೀನಿ. ಹೌದು, ಏನೋ ಅಳ್ತಾ ಇದೆ ತರ ಸೌಂಡ್ ಬರ್ತಾ ಉಂಟು. ಕಂಟಿನ್ಯೂ ಮಾಡಿ. ಇವರು ಏನ್ ಹೇಳ್ತಾರೆ ಕೇಳೋಣ. ಆದ್ರೆ ಇವರಿಗೆ ತುಂಬಾ, ಯಾಕೆಂದ್ರೆ ಇವರು ಕರ್ಕ ಬಂದಿದ್ದ ಕಷ್ಟದಲ್ಲಿ ನಾವು ಬರಲ್ಲ ಅಂತ ಹೇಳಿ ಕರ್ಕ ಬಂದಿದ್ದೀವಿ ನಾವು ಇವ್ರನ್ನ. ಹೌದೌದು, ಯಾಕೆಂದ್ರೆ ಇವ್ರು ನೋಡಿ 2 ಸಲ ನೋಡಿದಾರೆ. ಒಂದ್ ಟೈಮ್ ಅದೊಂದ್ ಟೈಮ್ ವಿಡಿಯೋ ಮುಗಿಸಿ ಬಂದಾಗ ಒಂದ್ ಟೈಮ್ ನೋಡಿದಾರಂತೇಳಿ, ಒಂದು 3-4 ದಿನ ಆದ್ಮೇಲೆ. ಹೌದು, ಅದಾದ್ಮೇಲೆ ಇವತ್ತು ಕರ್ಕ ಬಂದಿದ್ದೀವಿ. ಬರಲ್ಲ ಅಂತಿದ್ರು, ಗೇಮ್ ಆಡ್ತಾ ಕೂತಿದ್ರು, ಹೇಳ್ಕ ಬಂದ್ವಿ. ಸರಿ, ನೋಡೋಣ ಅವ್ರು ಏನ್ ಮಾತಾಡ್ತಾರೆ ಅಂತ. ಮಾತಾಡಿ. ಈಗ ಇಲ್ಲಿ ಬಂದ್ಬಿಟ್ಟು ಸುಮಾರು ಎಕ್ಸ್ಪೀರಿಯನ್ಸ್ ಆಗಿದೆ. ನಾ ಬರೋದಿಲ್ಲ ಅಂತ ಹೇಳ್ತಿದ್ದೆ, ಆದ್ರೆ ಇವ್ರು ಕರ್ಕ ಬಂದಿದ್ದಾರೆ. ಪಾರ್ಟ್ 1 ಸುಮಾರು. ಬಬಿನ್ ಏನೋ ಸೌಂಡ್ ಬಂತಿದೆ ಮನೆಯಿಂದ, ಹೌದಾ? ಅಲ್ಲಿ ನೋಡಿ ಏನೋ ಮಾತಾಡ್ತಿರೋ ಸೌಂಡ್ ಬರ್ಕೊಂಡು. ಗಾಯ್ಸ್, ಮನೆ ಬ್ಯಾಕ್ ಸೈಡ್ ಇದೆ. ಇದು ಮುಂದೆ ಈ ತರ ಮನೆ ಬಿಟ್ರೆ, ಫ್ರೆಂಡ್ಸ್, ಈ ತರ ಮನೆ ಮುಂದೆ ಇದ್ರ ಬಿಟ್ರೆ ನೋಡಿ, ತೋರಿಸ್ಕೊಡ್ತೀನಿ ನಿಮಗೆ. ಮುಂದೆ ಈ ಮನೆ ಬಿಟ್ರೆ ಇನ್ನೆಲ್ಲೂ ಮನೆ ಇಲ್ಲ. ಇದ್ರ ಅಕ್ಕಪಕ್ಕ ಈ ಮುಂದೆ ಒಂದು ಮನೆ ಇದೆ ಅಷ್ಟೇ. ನೋಡಿ, ಒಂದು ನೋಡ್ತಾ ಇರ್ಬೋದು ನೀವು ಯಾವ ತರ ಇದೆ ಅಂತ. ಆದ್ರೆ ಇಲ್ಲಿ ಒಂದು ಮನೆ ಇದೆ, ಗೊತ್ತಾಗಲ್ಲ ಅಂತ ಅಷ್ಟೇ. ಸೀರಿಯಸ್ ಆಗಿ ಏನೋ ಸೌಂಡ್ ಬರ್ತಾ ಇದೆ. ನೋಡಿ ಅಲ್ಲಿ. ಮೈ ಗಾಡ್, ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಸಖತ್ತಿದೆ ಇಲ್ಲಿ. ಪ್ರವೀಣ್ ಅವರೇನು ಈ ಸಲ ಈ ನಾಳೆ ಬಾ ಅಂತ ಬರ್ದಿರೋದ್ನ ನಿಲ್ಲಿ. ಈ ಸಲ ಈ ನಾಳೆ ಬಾ ಅಂತ ಬರ್ದುಂಟಲ್ಲ, ಅದನ್ನ ಸ್ವಲ್ಪ ದೆವ್ವ ಹತ್ರ ಕೇಳೋಣ ಏನಾಯ್ತು ಎಂತ ವಿಷಯ ಅಂತ. ಸರಿ ಪ್ರವೀಣ್ ಅವ್ರು ಮಾತಾಡಿ. ಪಾರ್ಟ್ 1 ಸುಮಾರು ಸಪೋರ್ಟ್ ಸಿಕ್ಕಿದೆ. ಹಾಗೆ ಪಾರ್ಟ್ 2 ಇದೇ ತರ ಸಪೋರ್ಟ್ ಸಿಗ್ಬೇಕು ಅಂತ ಹೇಳ್ಕೊತೀವಿ. ಯಾಕಂದ್ರೆ ನೈಟ್ ಬಂದ್ಬಿಟ್ಟು ವಿಡಿಯೋ ಮಾಡೋದು ತುಂಬಾ ಕಷ್ಟನೇ. ಅದು ಇವಾಗೆಲ್ಲ ಮಳೆಗಾಲ, ಹಿಂಸೆ ಇದ್ದು ಬಿಡ್ತದೆ, ಎದ್ದು ಬರೋಕ್ಕೆ ಕಷ್ಟ. ಏನಿಲ್ಲ, ನೋಡಿದವರೆಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದು ಅಷ್ಟೇ, ಮತ್ತೇನಿಲ್ಲ.
ಓಕೆ ಏನಾಗುತ್ತೆ ನೋಡುವ ಈಗ. ಹೋಗೋಣ. ಹೇಳ್ಬೇಕಾದ್ರೆ ಲೊಕೇಶನ್ ತುಂಬಾ ಇದೆ, ಯಾಕೆಂದ್ರೆ ನಮ್ಗೆ ಯಾಕೆ ಹೋಗೈತಲ್ಲ ಅಂದ್ರೆ ಒಂದು ಆನೆ ಕಾಟ ತುಂಬಾ ಇದೆ ಆ ಜಾಗದಲ್ಲಿ, ಲೊಕೇಶನ್ಗಳು ತುಂಬಾ ಇದೆ ಆಯ್ತಾ. ಅದಕ್ಕೋಸ್ಕರ ನಮ್ಗೆ ಅಲ್ಲಿ ವಿಡಿಯೋ ಮಾಡಕ್ ಹೇರ್ಕಪ್ಪ ಏನ. ಅದಕ್ಕೋಸ್ಕರ ನಮ್ಗೆ ವಿಡಿಯೋ ಮಾಡಕ್ ಐತಲ್ಲ. ಅಲ್ಲಿ ಆನೆ ಹೋಗ್ಲೂ ಇರುತ್ತೆ ಅಂತೆ, ಯಾಕೆಂದ್ರೆ ನಾವು ಕೇಳಿದ್ವಿ ಪರ್ಮಿಷನ್. ಹಾಗೆಲ್ಲ ಅಮಾವಾಸ್ಯೆ ಟೈಮಲ್ಲಿ ತುಂಬಾ ಆಕ್ಟಿವಿಟಿ ಅಂತೆ, ರೋಡಲ್ಲೆಲ್ಲ ಕಾಣಿಸ್ಕೊಳುತ್ತೆ ಅಂತೆ. ಬ್ರೋ ಸೀರಿಯಸ್ ಆಗಿ ಬ್ರೋ, ಏನ್ ಬ್ರೋ ಇದು ಪ್ರವೀಣ್, ಸೀರಿಯಸ್ ಆಗಿ ಸೌಂಡ್ ಬಂತು. ಪ್ರವೀಣ ಅವತ್ತು ನಮ್ಗೆ ಅದೇ ರೂಮಲ್ಲಿ ಆಕ್ಟಿವಿಟಿ ಆಗಿದ್ದು. ಏನೋ ಮಾತಾಡ್ತಿದೆ ಅಲ್ಲಿ 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 ಈ ಕಡೆ ಸೌಂಡ್ ಕೇಳಿಸ್ತಿದ್ದನು, ನಡ್ಕೊಂಡು ಹೋಗಿರ್ತಿಲ್ಲ. ಸೀರಿಯಸ್ ಆಗಿ ಸೌಂಡ್ ಬರ್ತಾ ಇದೆ ಬ್ರೋ, ಸೀರಿಯಸ್ ಆಗಿ ಬ್ರೋ ಗೆಜ್ಜೆ ಸೌಂಡ್ ಬರ್ತಾ ಇದೆ. ಹೇಳ್ತಾ ಇರ್ಬೋದು ಫ್ರೆಂಡ್ಸ್. ಬ್ರೋ ಸೀರಿಯಸ್ ಆಗಿ ಬ್ರೋ, ಏನ್ ಬ್ರೋ ಸೌಂಡ್ ಇದು? ಈ ಮನೆದೇನೋ ಸೌಂಡ್ ಬರ್ತಾ ಇತ್ತು. ಯಪ್ಪ, ಲಾಸ್ಟ್ ಟೈಮ್ಗಿಂತ ಖತರ್ನಾಕ್ ಆಗಿದೆ ಅಲ್ಲೋ ಮನೆದು. ನೋಡು ಎಲ್ಲ ಬಿದೋಗಾಗಿದೆ. ಆ ಗೋಡೆ ಅಂತೂ ಆಲ್ರೆಡಿ ಡಿಸ್ಟ್ರಾಯ್. ಇಲ್ಲೆಲ್ಲ ಬರ್ತಿದ್ದು ಒಂದು ಬರ್ದಿರ್ತಾರೆ ಇದೆ, ಏನೋ ಬರ್ದಿದೆ ನೋಡಿ. ಇದೇನೋ ಅದೇ ಅದು ನಾಳೆ ಬಂತ. ಸೇಮ್ ಟು ಸೇಮ್ ನೋಡಿ, ನಾಳೆ ಬಾ ಅಂತ ಬರ್ದುಂಟು ಇಲ್ಲಿ. ಇಲ್ಲಿ ಅಲ್ಲೇನೋ ಬರ್ದಿದ್ದು ನೋಡು. ನೋಡಿ ಇಲ್ಲಿನೂ ನಾಳೆ ಬಾ ಅಂತ ಬರ್ದಿದೆ. ಎರಡು ಮನೇಲೂ ನಾಳೆ ಬಾ ಅಂತ ಬರ್ದುಂಟು. ಅವತ್ತು ಬರೋಕೆ ಹಿಂಗಿತ್ತಿಲ್ಲನು. ಅವತ್ತು ಬರೋಕೆ ಈ ಡೋರಲ್ಲಿ ಇತ್ತಿಲ್ಲ, ಈ ಡೋರಲ್ಲಿ ಇದ್ದಿದ್ದು. ನಾಳೆ ಬಾ ಇಲ್ಲೂ ಬರ್ದಿದೆ. ಏಯ್ ಓ ಸೀರಿಯಸ್ ಆಗಿ ಯಾರಾದ್ರೂ ಇದ್ದೀರಾ ಈ ಮನೇಲಿ? ಗೆಜ್ಜೆ ಸೌಂಡ್ ಬರ್ತಾ ಉಂಟು ಬ್ರೋ, ಸೀರಿಯಸ್ ಆಗಿ ಬ್ರೋ, ಸೀರಿಯಸ್ ಆಗಿ ಗೆಜ್ಜೆ ಸೌಂಡ್ ಬರ್ತಾ ಇದೆ. ಹೊರಗಡೆ ಬಂತದ್ದು ಹಿಡ್ಕೊಂಡು. ಏನು ಬ್ರೋ ಇದು? ಇದೆಲ್ಲ ಲಾಸ್ಟ್ ಟೈಮ್ ಇರಲಿಲ್ಲ ಅನ್ಸುತ್ತೆ ಅಲ್ಲ? ಯಾರಾದ್ರೂ ಇದ್ದೀರಾ ಈ ಮನೇಲಿ? ಸುತ್ತ ಕೇಳ್ತಿದ್ದೀನು. ಈ ಸೈಡ್ ಎಲ್ಲ ಬರ್ತಾ ಇದೆ. ಅಲ್ಲಿ ಈಗ ಆ ಕಡೆ ಯಾರದಲ್ಲಿ? ನೋಡಿ, ನಿಮಗೆ ನಾವು ತೊಂದರೆ ಕೊಡ್ಬೇಕು ಅಂತ ಬಂದಿಲ್ಲ. ಈ ಬಾಗಿಲ ಮೇಲೆ ನಾಳೆ ಬಾ ಅಂತ ಯಾಕೆ ಬರ್ದಿದ್ದೀರಾ ಅಂತ ನಮಗೆ ಹೇಳಿ. ಸದ್ದಿಲ್ಲ. ಬಾ ಅಂತ. ಬಾ ಅಂತ ಏನು ಹೊಲ್ತಾ ಇದೆ? ನೋಡಿ, ನಿಮಗೆ ಏನು ಹೆಲ್ಪ್ ಬೇಕಾದ್ರೂ ನಾವು ಮಾಡ್ತೀವಿ. ಏನಾದ್ರು ಹೆಲ್ಪ್ ಬೇಕಿತ್ತಾ? ಬ್ರೋ ಅಲ್ಲಿ ಏನೋ ನೋಡಿ ಬ್ರೋ, ವೈಟ್ ಸೀರೆ ಥರ ಇದೆ ಮೇಲೆ ಪೈಪ್. ಅದು ನೀರೆಲ್ಲ ಬೀಜ ಬೈಕ್ ನೋಡಿ ಬ್ರೋ. ಬನ್ನಿ ಈ ಕಡೆ ಹೋಗೋಣ, ಬನ್ನಿ ಮುಂದೆ ಹೋಗೋಣ, ಬನ್ನಿ. ಅದೇ ನೀವು ಫಸ್ಟ್ ಮುಂದೆ ನಡೀರಿ. ಗೋಡೆ ಮುಟ್ಬೇಡ, ಆಲ್ರೆಡಿ ಸ್ಪಾಟ್ ಆಗಿದೆ ಗೋಡೆ.
ಬ್ರೋ ಸೀರಿಯಸ್ ಆಗಿ ಬ್ರೋ, ಏನು ಬ್ರೋ ಇದು? ನಾವು ಈ ಲಾಸ್ಟ್ ಟೈಮ್ ಈ ಕಡೆ ಎಲ್ಲ ಬಂದೇ ಇಲ್ಲ. ಗೋಡೆ ಮುಟ್ಬೇಡ ಹೇಳ್ತಾ ಇದ್ದೀನಿ. ಪುನಃ ಆ ಕಡೆ ನುಗ್ಗಕ್ಕೆ ನೋಡೋದು. ಇಲ್ಲಿಂದಾನೇ ಆಲ್ಮೋಸ್ಟ್ ಎಂತ ಸೌಂಡ್ ಬರ್ತಾ ಇದೆ ನೋಡಿ. ಇದೇ ಎಲ್ಲ ಹೋಗಿ ಮನೆ ಮೇಲೆ ಸುತ್ತಾಕೊಂಡಿರೋದು. ಆಲ್ಮೋಸ್ಟ್ ಗ್ರೀನ್ ರೆಸಾರ್ಟ್ ಥರನೇ ಆಗ್ಬಿಟ್ಟಿದೆ ಅಲ್ಲ ನೋಡಿ. ಇಲ್ಲಿ ಏನೋ ಇದೆ, ನನ್ನ ಕೈನೂ ಇದು ಹಿಡಿತಾ ಉಂಟು ಅವಾಗಿಂದ. ನೋಡಿ ಇಲ್ಲಿ ಕರೆಂಟ್ ಇಲ್ಲದಿರೋ ಜಾಗದಲ್ಲಿ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ನಡೀತಿದೆ ಅಂತ ಅರ್ಥ. ಬ್ರೋ ಏನು ಬ್ರೋ ಇದು? ಇಷ್ಟೊತ್ತು ಪ್ಯಾರಾನಾರ್ಮಲ್ ಆಕ್ಟಿವಿಟಿ ನಡೀತಿಗೆ ಸದ್ಯ ಇಲ್ಲ. ಸೌಂಡ್ ಇಲ್ಲ, ಮಾಡಬೇಕು ಗೊತ್ತಾಯ್ತು. ಇಷ್ಟೊತ್ತು ಇಲ್ಲಿ ಕೇಳಿಸ್ತಿತ್ತು. ಸೌಂಡ್ ನೀವು ನಮಗೆ ಹೆವಿ ತೊಂದರೆ ಕೊಟ್ಟರೆ ನಾವು ನೆಕ್ಸ್ಟ್ ಇಲ್ಲಿ ಮಲ್ಲೇಶ್ ಬ್ರೋ ಜೊತೆ ಬರ್ತೀವಿ. ಹೈ 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 ಏನೋ ಸೌಂಡ್ ಏಯ್ ಬ್ರೋ, ಆ ಕಡೆ ರೂಮಿಂದ ಬರ್ತಾ ಇರೋದು ಬ್ರೋ ಇದು. ಏನು ಬ್ರೋ ಇದು ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಇಲ್ಲಿ? ಹೋಗಕ್ಕೆ ಆಯ್ತಿದ್ರು ಬ್ರೋ. ಸಖತ್ ಆಕ್ಟಿವಿಟಿ ಬ್ರೋ ಇಲ್ಲಿ. ಏನ ಬರ್ತಿದೆ? ಒಂದು ರೂಮ್ ಹೋಗೋಣ. ಏನು ಬ್ರೋ ಇದೆ ಹಿಂಗೆ ಗೆಜ್ಜೆ ಸೌಂಡು? ಏಯ್ ನೋಡು ನೋಡು ನೋಡಿ ಏನಿದೆ ಅಂತ. ಏನಿದೆ ನೋಡಿ ಸೀರಿಯಸ್ ಆಗಿ ವೈಟ್ ಆಗಿ ಕೊಡಿ, ನಾನು ನೋಡ್ತೀನಿ ಏನಿದೆ ಅಂತ. ಏನಿದೆ ಬ್ರೋ ಇಲ್ಲಿ? ಏನು ನೋಡ್ದೆ ಇಲ್ಲಿ? ಹಂಗೆ ಎದ್ರಕೊಂಡೆ. ಇಲ್ಲೇ ಏನು ಇಲ್ಲ ಇಲ್ಲಿ. ಇಲ್ಲೇ ಮಗ ಇಲ್ಲಿತ್ತು. ಎಲ್ಲಿ? ಇಲ್ಲಿ ಏನಿತ್ತು ನೋಡಿ. ಪದೇ ಹೇಳ್ತಾ ಇದ್ದೀನಿ, ನಾವು ಆಲ್ರೆಡಿ 2 ಜಾಗದಲ್ಲಿ ದೇವನ ಬಂದಿ ಮಾಡಿದ್ದೀವಿ. ತೊಂದರೆ ಕೊಟ್ಟರೆ ನಿಮ್ಮನ್ನು ಬಂದಿ ಮಾಡ್ತೀವಿ ನಾವು. ನೋಡಿ, ತೊಂದರೆ ಕೊಟ್ಟರೆ ಪಕ್ಕಾ ನಾವು ಬಂದಿ ಮಾಡಿಸ್ತೀವಿ ನೋಡಿ. ಹೈ ದೇವ್ರು ನೋಡಿ ಇಲ್ಲೇ ಇದ್ದಾರೆ. ತಿರುಪತಿ ದೇವ್ರು ಇಲ್ಲೇ ಇದ್ದಾರೆ. ದೇವರೇ ಕಾಪಾಡಬೇಕು. ಏನು ಗೊತ್ತಿಲ್ಲ, ಎವ್ವಿ ಅಂದರೆ ಎವ್ವಿ ಗೆಜ್ಜೆ ಸೌಂಡ್ ಬರ್ತಾ ಉಂಟು. ಇಲ್ಲ ಬಗ್ಗು ಅವ್ರು ಹೇಳ್ತಿದ್ರಿ ಮನೆ ಹೊಡೆದಾಕ್ಬೇಕು. ಇಲ್ಲಿನೇ ಅವ್ರು ಹೇಳ್ತಿದ್ರಿ ಮನೆ ಹೊಡೆದಾಕ್ಬೇಕು ಅಂತ. ಅದಕ್ಕೋಸ್ಕರ ಇರ್ಬೇಕಿದು ಇಷ್ಟೊಂದು ಆಕ್ಟಿವಿಟಿ ತುಂಬಾ. ಅಂದ್ರೆ ಈ ತರ ಪಾಲು ಬಿದ್ದಿರೋ ಮನೇಲಿ ಅಂತೂ ಎವ್ವಿ ಆಕ್ಟಿವಿಟಿ ಇದೆ. ಅವತ್ತು ಇಷ್ಟು ಫಸ್ಟ್ ವಿಡಿಯೋದಲ್ಲಿ ಇಷ್ಟು ಆಕ್ಟಿವಿಟಿ ಗೊತ್ತಿಲ್ಲ. ಅವರು ಓನರ್ ಯಾವಾಗ ಹೇಳಿದ್ರು ಅಲ್ಲಿಂದ ಆಕ್ಟಿವಿಟಿ ಜಾಸ್ತಿ ಈ ಥರದಲ್ಲಿ. ಆಕ್ಟಿವಿಟಿ ಅಂದ್ರೆ ಅವರು ಹೇಳಿದ ಪ್ರಕಾರ ಅವ್ರದ್ದು ಕಾಂಪೌಂಡ್ ಹತ್ರ ನಿಂತಿಂತತ್ತೆ. ಅಂದ್ರೆ ಸಡನ್ ಆಗಿ ಬಿಳಿದಿರುವ ಸಡನ್ ಕಪ್ಪ ಆಗ್ಬಿಟ್ಟಿದಂತೆ ಅಂತ ಏನಂತ ಹೇಳ್ತಾರಪ್ಪ ಇಲ್ಲಿ. ಅದಕ್ಕೆ ಇದು ಎಷ್ಟೊಂದು ರೋಷದಲ್ಲಿ ಇದೆಯಾ ಅಂತ ನಮ್ದು ದೊಡ್ಡ ಮನೆ ಹೊಡೆದಾಕ್ತೀನಿ ಅದು ಇದಕ್ಕೆ. ಯಾಕೆಂದ್ರೆ ಅವ್ರು ಇಲ್ಲೇ ಇರೋದಲ್ಲ ದೆವ್ವಗಳು. ಮತ್ತೆ ಇದು ಹೊಡೆದ್ಬಿಟ್ರೆ ಅವುಗಳಿಗೆ ಏನ್ ಮಾಡುತ್ತೆ ಅಂದ್ರೆ ಆತ್ಮಗಳು ಈಗ ಬೇರೆ ಕಡೆ ಹೋಗಕ್ಕೆ ಇಲ್ಲಿಂದ ಹೋಗಕ್ಕೆ ಪುನಃ ನಾನು ಹೇಳಿಲ್ಲ. ಓನರು ಮನೆ ಹೊಡಿತಾರ ಅನ್ನೋಷ್ಟಿಗೆ ಸೌಂಡ್ ಬರ್ತದೆ. ಆಯ್ತಾಯ್ತು. ಅದೇ ಏನೋ ನಡ್ಕೊಂಬರ್ತಾರೆ ಸೌಂಡ್ ಬರ್ತಾ ಇದೆ. ಏನು ನಡ್ಕೊಂಬಂದಿದ್ದೀನಿ? ಏನೋ ನಡ್ಕೊಂಬರ್ತಾರೆ ಸೌಂಡ್ ಬಂತು. ಆಕ್ಟಿವಿಟಿ ಇದೆ ಜಾಸ್ತಿ ಇಲ್ಲ ಕೆಲಕ್ಕಿಂತ ಸೇರಿಲ್ಲ ಯಾವ ಟೈಮಲ್ಲಿ ಹೆಂಗೆ ಅಂತ. ಮಳೆ ಬೇರೆ ಹೊಡಿತಾ ಇದೆ. ಕೊಡಗಲ್ಲಿ ತುಂಬ ಮಳೆ ಇದೆ. ಬಬಿನವ್ರೆ ನೀವೇನು ಹೇಳ್ತೀರಿ ಇಂಥ ಪ್ಯಾರಾನಾರ್ಮಲ್ ಆಕ್ಟಿವಿಟಿಗೆ? ಬರೋದಿಲ್ಲ ಅಂತ ಆದರೂ ಕರ್ಕೊಂಡು ಬಂದಿದ್ದೀವಿ. ಸ್ವಲ್ಪ ನಿಮಗೆ ಮನೆ ಅಂದರೆ ನಿಮಗೆ ಸ್ವಲ್ಪ ಇಲ್ಲಿ ಫ್ಯಾಮಿಲಿ ಇರಲ್ಲ ಜಾಗ, ನೀವು ಸ್ವಲ್ಪ ಮಾತಾಡಿ ನೋಡಿ. ಏನಾದರೂ ನಿಮಗೆ ಹೆಲ್ಪ್ ಬೇಕಂತ ಕೇಳಿ ನೋಡಿ. ಏನಾದ್ರು ಹೆಲ್ಪ್ ಬೇಕಿದ್ರೆ ನಾವು ಮಾಡ್ತೀವಿ. ಏನಾದ್ರು ಹೆಲ್ಪ್ ಬೇಕಿದ್ರೆ ನಾವು ಮಾಡಿ. ಬೇಕಂತೆ ಏನು ಹೆಲ್ಪ್ ಕೇಳು ತಾಯ್ತಾ ಕೇಳು. ಏನ್ ಬೇಕು? ನೋಡಿ ಏನು ಅರ್ಥ ಐತಿಲ್ಲ. ಏನು ಅರ್ಥನೇ ಆಯ್ತಿಲ್ಲ ನನಗೆ.
ಗೆಜ್ಜೆ ಸೌಂಡೇ ಕೇಳ್ತಿದೆ ಅವರು. ಬ್ರೋ ಏನು ಬ್ರೋ ಇದು ಸೌಂಡ್ ಬಂದಿದ್ದು? ಬ್ರೋ ಇದೇ ಅದು ಬ್ರೋ ಇಲ್ಲಿಗೆ ಬಂತು ಸೀರಿಯಸ್ ಆಗಿ ಅಲ್ಲ? ಅಲ್ಲಿತ್ತಲ್ಲ ಅದು. ಬನ್ನಿ ಈ ರೂಮ್ ಒಳಗೆ ನಾವು ಹೋಗೇ ಇಲ್ಲ. ಲಾಸ್ಟ್ ಟೈಮ್ ಪ್ರವೀಣ ಕಲ್ಲಾಟ ಆಯ್ತು ನಮಗೆ ಇಲ್ಲಿ ಏನು ಅಂತ. ಈ ಮನೆ ಒಳಗೆ ಯಾಕೆ ಹೋಗ್ಬಿಡ್ತಾ ಇಲ್ಲ? ಹೋಗೋಣ. ಏಯ್ ಹೋಗುವಲ್ಲ? ಫಸ್ಟ್ ಟೈಮ್ ಒಂದು ಅಟ್ಯಾಕ್ ಆಯಿತು. ಹೆದ್ರಿಕೆನೂ ಆಗ್ತಿದೆ, ಇದ್ರ ಬಗ್ಗೆ ಅರ್ಥನೂ ಆಯ್ತಿಲ್ಲ. ಇದು ನಾಳೆ ಬಾ ಅಂತ ಕ್ಲಿಯರ್ ಆಗಿ ನಾಳೆ ಬಾ ಅಂತ ಯಾಕೆ ಬಿಟ್ಟು ಹೋದ್ಮೇಲೆ ಬರ್ತಿದ್ದೀರ ಅಂತ ಕೇಳು. ಇದು ಸ್ಟೋರಿ ಇದೆ, ನಾಳೆ ಬಾ ಅಂತ ಹೇಳಿದ ಒಂದು ಸ್ಟೋರಿ ಇದೆ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಲಾಸ್ಟಿಗೆ. ನಾಳೆ ಬಾ ಅಂತ ಯಾಕೆ ಬರ್ದೋಗಿದ್ದೀರಾ? ಏನೂ ಇಲ್ಲ. ಏನೂ ಇಲ್ಲಲ್ಲ? ಏಯ್ ಗೆಜ್ಜೆ ಸೌಂಡ್ ಮಾತ್ರ ಬರ್ತಾ ಇದೆ ಆಲ್ಮೋಸ್ಟ್. ಏನು ಮನೆ ಒಳಗೆ ಹೋಗ್ಬಿಡ್ತಾ ಇಲ್ಲ? ಯಾಕೋ ಮನೆ ಒಳಗೆ ಬಿಡ್ತಾ ಇಲ್ಲ? ನಾನು ಆ ಕಡೆಯಿಂದ ಸೌಂಡ್ ಬರ್ತಾ ಇರೋದಲ್ಲ? ಆ ಕಡೆಯಿಂದಲೇ ಬರ್ತಿರೋದು. ಆ ಕಡೆಯಿಂದಾನೆ ಬರ್ತಾ ಇದೆ. ಹೆವಿ ಬ್ಲರ್ ಆಯ್ತು ಉಂಟು ಕ್ಯಾಮ್ರಾ. ನೀವೊಂದ್ಸಲ ಹೊರ ಹೋಗಿ. ಅಂತ ಯಾಕೆ ಈ ಮನೆ ಹೋಗಿ ಬಿಡ್ತಾ ಇಲ್ಲ ನೀವು? 3 ಜನ ಜೊತೆ ನುಗ್ಗಣಪ್ಪ. ಒಂದು ನಿಮಿಷ, ದೇವ್ರ ಹೆಸರು ಹಾಕೊಂಡು ಹೋಗೋಣ ಅಲ್ಲ? ದೇವ್ರ ಹೆಸರು ಹಾಕೊಂಡು ಹೋಗೋಣ. ದೇವ್ರ ಹೆಸರು ಹಾಕೊಂಡು ಹೋಗೋಣ ಆಯ್ತಾ? ಶ್ರೀರಾಮ ಅಲ್ಲೂ ಆಂಜನೇಯ ಶ್ರೀರಾಮ ಅಂದಿದ್ದು. ಹಾ, ದೇವರೇ ಕಾಪಾಡ್ಬೇಕು ನೋಡಿ. ದೇವರೇ ನಮ್ಮನ್ನ ಇಲ್ಲಿ ಕರ್ಸಿದಾರೆ ಅಂದಮೇಲೆ ನೋಡಿ, ರಾಮನೇ ಇಲ್ಲಿದ್ದಾರೆ, ಪ್ರತ್ಯಕ್ಷವಾಗಿ ಇಲ್ಲಿದ್ದಾರೆ. ರಾಮನೇ ನಮ್ಮನ್ನ ಕಾಪಾಡಬೇಕು. ಈಶ್ವರ ಸುಮ್ಮನೆ ಅದೆಲ್ಲ ಎಳಿಬೇಡ, ಬಿದ್ದೋದಾಗಿದೆ ಆಲ್ರೆಡಿ ಮನೆ. ನೀ ಅದನ್ನ ಮುಟ್ಟಕ್ಕೆ ಹೋಗ್ಬೇಡ. ನೋಡಿ, ಇದು ಮನೆದು ಕಲ್ಲೇ ಬಿದ್ದಿರೋ ಥರ ಇದೆ. ಇಲ್ಲಿ ಹೋಗಕ್ಕೆ ಭಯ ಆಯ್ತದೆ. ಯಾವ ಥರ ಇದೆ ನೋಡಿ ಫ್ರೆಂಡ್ಸ್. ಈಗ ಇಷ್ಟಿದೆ ಬೆನ್ನಿಗೆ ಯಾವ್ದಿದು? ಇದೆಲ್ಲೋ ಇತ್ತು. ಏನು ಇಲ್ಲಿ ಅಂಥದ್ದೇನು ಕಾಣಿಸ್ತಾ ಇಲ್ಲ ಹೊರಗಡೆ. ಏನಾಯ್ತು? ಅದೆಷ್ಟು ಬಾಟ್ಲು ಗಾಳಿದು ಏನಾಯ್ತು ಬ್ರೋ? ಅದು ಹತ್ತಕೊಂಡು ಬಿಸಾಡಿದ್ದು ಅಲ್ಲ, ಮನೆ ಒಳಗೆ ದೇವ್ರ ಸೇರ್ಕೊಂಡು ಹೋಗೋಕೆ ಈ ಥರ ಅಟ್ಯಾಕ್ ಆಗೋದು. ಇನಿಕಿ ಬಿತ್ತಲ್ಲ ಕಲ್ಲು. ನನಗೆ ತಾಗಿದೆ, ನಾನು ಚೂರು ಮೇಲೆ ಬಂದ್ಬಿಟ್ಟಿದ್ರೆ ಏನೋ ಪರಿಸ್ಥಿತಿ. ಸೌಂಡ್ ಮಾಡ್ತಿದೆ. ಕ್ಯಾಮ್ರಾ ಕ್ಯಾಪ್ಚರ್ ಐತೆ, ಕ್ಯಾಮ್ರಾಕ್ಕೆ ಕ್ಯಾಪ್ಚರ್ ಐತೆ, ಅದೇ ಇರೋದಿಲ್ಲ. ನಮ್ಗೆ ಅದೇ ನೀರು ಬೇಕು. ನೋಡಿ, ನಿಮಗೆ ಏನು ಹೆಲ್ಪ್ ಬೇಕಾದರೂ ನಾವು ಮಾಡ್ತೀವಿ. ನೀವು ಒಂದ್ಸಲ ಬಂದು ನಿಮ್ಮ ಪ್ರಾಬ್ಲಮ್ ಹೇಳಿ. ಈ ನಾಳೆ ಬಾ ಅಂತ ಯಾಕೆ ಬರ್ತಿದ್ದೆ? ಬೋ, ಈ ಮನೇಲಿ ಇರೋದು ಇಷ್ಟ ಇಲ್ಲ, ಅದಕ್ಕೆ ಸೀರಿಯಸ್ ಆಗಿರ್ತಿದ್ದೀನಿ. ಹೋಗಲ್ಲ, ಈ ಮನೆ ಇರೋದು ಇಷ್ಟ ಇಲ್ಲ, ಅದಕ್ಕೆ ಇರಿ ಕೇಳೋಣ ಏನು ಅಂತ ಕೇಳೋಣ. ಅದೇನೋ ಒಂದು ಮೂವ್ ಆಯ್ತು ಈಗ. ಏನೋ ಒಂದು ಮೂವ್ ಆಯಿತು. ಸೀರಿಯಸ್ ಆಗಿ ಹೇಳ್ತೀನಿ ಬ್ರೋ, ಸೀರಿಯಸ್ ಆಗಿ ಬ್ರೋ. ಏನು ಬ್ರೋ ಸೌಂಡ್ ಇದೆ ಹಿಂಗೆ? ಬೇಡ ಅಂತ ಅನಿಸ್ತಿದೆ ಬ್ರೋ. ಆ ಕಿಟಕಿ ಹತ್ರ ಏನೋ ವೈಟ್ ಆಗಿ ಹೋಯ್ತು. ಸೀರಿಯಸ್ ಆಗಿ ಇಲ್ಲೇ ಏನೋ ವೈಟ್ ಥರ ಹೋಗಿದೆ. ಈಗ ಕ್ಯಾಪ್ಚರ್ ಆಗಿದೆ. ಕ್ಯಾಪ್ಚರ್ ಆಗಿದೆ. ನಾನು ಅಲ್ಲಿ ರೂಮಲ್ಲಿ ಇಲ್ಲಾಗ ನೀನು ನಂಬಿಲ್ಲ ಅಲ್ಲ? ರೂಮಲ್ಲಿ ಇಲ್ಲಾಗ ನಂಬಿಲ್ಲ ನೀನು.
ಏನು ಹೋಯ್ತು ಸೀರಿಯಸ್ ಆಗಿ? ಯಾವಾಗ ಇಲ್ಲಿಗೆ ಬಂದಿದ್ದೀಗ ಅಲ್ಲಿ ಸೌಂಡ್ ಬಂತು, ನಾನು ಹೋದೆ. ಒಂದು ಕೆಲಸ ಮಾಡೋಣ ನಾವು, ಇಲ್ಲಿ ನಮಗೆ ಹೊರಗಡೆ ಇನ್ನು ಕ್ಯಾಮರಾ ಇದೆಯಲ್ಲ, ಹೊರಗಡೆ ಈಗ ಫಿಕ್ಸ್ ಮಾಡಿದಾಗ ಮಲೇಶ್ಪುರ ಬರಲಿ ಮತ್ತೆ ಮಾಡೋದಲ್ಲ. ಒಂದು ಕ್ಯಾಮರಾ ಹೊರಗಡೆ ಫಿಕ್ಸ್ ಮಾಡಿ ನಾವು ಒಳಗೆ ಏನಾದರೂ ಮಾತಾಡ್ತೀರ ಏನಾದರೂ ಈಗ ಬೇಡ, ಅದು ಮಲೇಶ್ಪುರ ಬರಲಿ ಮತ್ತೆ ಮಾಡೋಣ. ಸರಿ, ಈಗ ಆಲ್ಮೋಸ್ಟ್ 1 ಗಂಟೆ ಆಗಿದೆ ಟೈಮು. 1 ಗಂಟೆ ಆಗಿದೆ. ಸರಿ, ಬೇಗ ಮುಗಿಸಿ ಹೋಗ್ಬೇಕು. ಕಾಟ ಇರೋ ಜಾಗ ಏನೋ ಬಂತು ಬ್ರೋ, ಇದು ಸೀರಿಯಸ್ ಆಗಿ ಇಲ್ಲೇ ಬಂದಿದ್ದೀವಿ, ಹಿಂಗೆ ಪಾಸ್ ಆಗಿದ್ದು. ನಡಿ ಮಳೆ ನೋಡಿರ್ತೀಯ ಅದು, ಅದನ್ನ ಕ್ಯಾಪ್ಚರ್ ಆಗಿದೆ. ನಡಿ ಒಂದ್ಸಲ ಹೋಗುವ. ನನಗೆ ಅದು ಬಾಟಲ್ ಉಂಟಿದೆ ಕಲ್ಲಲ್ಲಿ. ಬ್ರೋ ಅಲ್ಲೂ ಏನೋ ಬಂತು ಬ್ರೋ. ಏನೋ ಹೋಯ್ತು ಬ್ರೋ, ಏನೋ ಹೋಯ್ತು ಬ್ರೋ, ಸೀರಿಯಸ್ ಆಗಿ. ಇದೇ ಕಲ್ಕೆ ಹತ್ರ ಏನೋ ಇದು, ಬಟ್ ಏನೂ ಇಲ್ಲ. ನಾನು ಕಂಡೆ ಚೂರು, ಬಟ್ ಏನೂ ಇಲ್ಲ. ಈ ಕಡೆನೂ ಇಲ್ಲ. ಮತ್ತೆ ಟಾಸ್ ಕೊಡು. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಏನೋ ಹೋಯ್ತು ಈಗ. ಸೊ ಟೈಮ್ ಆಯ್ತಲ್ಲ, ಹೊರಟು ಬಿಡೋಣ. ಟೈಮ್ ಆಯ್ತು ಆಲ್ರೆಡಿ, ಹೊರಟು ಬಿಡೋಣ. ಎಷ್ಟು ಕ್ಯಾಪ್ಚರ್ ಆಗಿದೆ ಗೊತ್ತಿಲ್ಲ. ಆಕ್ಟಿವಿಟಿ ಸಕತ್ತಾಗಿದೆ. ರೂಮ್ ಏನಂದ್ರೆ ಫ್ರೆಂಡ್ಸ್, ಯಾಕೆ ಈಗ ಹೋಯ್ತಾ ಇದೀವಿ ಅಂದ್ರೆ ಆಲ್ಮೋಸ್ಟ್ ಸಖತ್ ಮಳೆ ಇದೆ, ಮತ್ತೆ ಟೈಮ್ ಬೇರೆ ಆಗಿದೆ. ಸ್ವಲ್ಪ ಒಂದು ಸೈಡ್ ಆನೆ ಸೌಂಡ್ ಕೇಳ್ತೀವಿ. ಹೌದೌದು, ಆನೆ ಸೌಂಡ್ ಬರ್ತಾ ಉಂಟು. ಸೊ ಅದಕ್ಕೆ ಏನು ಮಾಡೋದಂದ್ರೆ 15 ಕಿಲೋಮೀಟರ್ ಹೋಗ್ಬೇಕೀಗ. ಅದು ಮನೇಲಿ ಹೋಗ್ಬೇಕು, ತುಂಬ ಕಷ್ಟ ಇದೆ. ಗಾಡಿಲಿ ಹೋಗೋದು ಗೊತ್ತಿಲ್ಲ ನಿಮಗೆ ಇನ್ನು. ಕರಾವಳಿ ಭಾಗ ಸಿಗೋರು ಅರ್ಥ ಮಾಡ್ಕೋತೀರ, ಗಾಡೀಲಿ ಮಳೆಯಲ್ಲಿ ಹೋಗಿದ್ದವರು ಅರ್ಥ ಮಾಡ್ಕೋತೀರ ಹೆಂಗೆ ಆಗುತ್ತೆ ಅಂತ. ಸೊ ನಾವಿಲ್ಲಿಂದ ಹೊರಟು ಬಿಡೋಣ, ಹೋಗೋಣ. ಅದೊಂದು ಇಟ್ಟ ನಾಳೆ ಬಾ ಅಂತ ಏನೋ ಬರ್ತಿದೆ ಸೈಡ್. ಇಲ್ಲಿದೆ, ಅಲ್ಲಿ ಕ್ಲಿಯರ್ ಆಗಿದೆ ನೋಡಿ ಫ್ರೆಂಡ್ಸ್, ಇಲ್ಲಿಯೂ ನಾಳೆ ಬಾ ಅಂತ ಬರ್ದು ಉಂಟು ನೋಡಿ. ನಾಳೆ ಬಾ ನೋಡಿ, ಸೌಂಡ್ ಬರ್ತಂತ ನೋಡಿ. ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಇನ್ನೂ ಜಾಸ್ತಿನೇ ಇದೆ. ಹೋಗ್ಬಿಡೋಣ ಹೋಗೋಣ ನೋಡಿ. ನೀವು ಬೇಡ, ಇನ್ನೊಂದ್ಸಲ ಬರೋಣ ಮಳೆ ಕಮ್ಮಿ ಆದಮೇಲೆ. ಸೊ ಫ್ರೆಂಡ್ಸ್, ಮನೆಯಿಂದ ಸ್ವಲ್ಪ ದೂರ ಬಂದಿದ್ದೀವಿ. ನಮಗೆ ವೀಡಿಯೋ ಎಷ್ಟಾಗಿದೆ ಅನ್ಕೊಂಡಿದ್ದೀನಿ. ಸಖತ್ತು ಪ್ಯಾರಾನಾರ್ಮಲ್ ಆಕ್ಸಿಡೆಂಟ್ ನಡೀತು. ಹೋಗ್ಬಿಡೋಣ. ಇಲ್ಲಿ ಮಳೆ ಇದೆ, ಸ್ವಲ್ಪ ಮಳೆ ಬಿಟ್ಟಿದೆ. ಹೌದು, ಟೈಮ್ ಆಯಿತು, ಹೋಗೋಣ. ಆಲ್ಮೋಸ್ಟ್ ಎಲ್ಲ ಸುಮಾರು ಟೈಮ್ ಆಗಿದೆ. ಅಲ್ಲ ಬ್ರೋ, ಹಿಂದ್ಗಡೆ ಏನೋ ಇದೆ ಬ್ರೋ, ಹಿಂದ್ಗಡೆ ಏನೋ ಇದೆ ಬ್ರೋ. ಏನೋ ಇತ್ತು ಬ್ರೋ, ಸಾಮಾನ್ಯ ಏನೋ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಇದು. ನನಗಂತೂ ಬ್ರೋ ಇವಾಗ ಅಷ್ಟೇ ಬ್ರೋ, ಏನೋ ಕಾಣಿಲ್ಲ. ಈಗ ಬೆಸ್ಟ್ ಹೇಳ್ತೀನಿ, ಹೋಗ್ಬಿಡು. ಬೇಡ, ನಾವು ವಾಪಸ್ ಹೋಗ್ಬಿಡೋಣ. ಟೈಮ್ ಆಗಿ ಆಲ್ರೆಡಿ. ಬೇಡ ಮತ್ತೆ ಹೋದ್ರೆ ನಮ್ಮ ಅಲ್ಲಿಂದ ಹೋಗ್ಬಿಡು, ಸುಮ್ಮನೆ ಯಾಕೆ ಬೇಕು. ಮತ್ತು ಇಲ್ಲೇ ಏನೋ ಕಂಡಿದ್ದೀವಿ. ಕೆಲಸ ಮಾಡೋಣ, ಸ್ವಲ್ಪ ದೂರ ಹೋಗ್ಬಿಟ್ಟು ಬಗಲಿನ ಮನೆ ಹತ್ರ ಹೋಗ್ಬಿಟ್ಟು ಎಣ್ಣೆ ಕೊಟ್ಬಿಡೋಣ. ಇರೋದೇ ನಾವು 3 ದಿನ. ನೋಡಿ ಫ್ರೆಂಡ್ಸ್, ಮಳೆಗಾಲದಲ್ಲಿ ಇದೇ ಕಷ್ಟ ನೋಡ್ತಾ ಇದ್ದೀರಲ್ಲ. ನೋಡಿ ಫ್ರೆಂಡ್ಸ್, ಈ ಮಳೆಗಾಲದಲ್ಲಿ ಈ ಥರ ಜುಗಾಡೆಲ್ಲ ಮಾಡ್ಕೊಂಡು ನೋಡಿ, ಹೆಸರು ನೋಡಿ. ಸರಿನಾ, ಮಾತಾಡಿ ಯಾವ ಥರ ಇತ್ತು ಎಕ್ಸ್ಪೀರಿಯನ್ಸ್ ಆ ಮನೇಲಿ? ಎಕ್ಸ್ಪೀರಿಯನ್ಸ್ ಇದೆ, ಚೆನ್ನಾಗಿತ್ತು. ಬಬೀನ್, ಈ ಹೆಸರು ನೋಡಿದ್ರೆ ನಿನಗೆ ಏನು ಅನಿಸ್ತುಂಟು ಬಬೀನ್? ಬೇಜಾರಾಗ್ತಿದ್ವಿ. ಅಷ್ಟು ಮನೆಗೆ ಹೋಗ್ಬೇಕಲ್ಲ, ಹುಚ್ಚು ಮಾತಾಡ್ಬೇಕಪ್ಪ ಅವನು. ಬೇಜಾರಾಗ್ತಿದೆ ಹಂಗೆ ಅಂತ. ಅದೇ ಯಾಕೆ ಬೇಜಾರಾಗೋದು? ಹೆಸರು ನೋಡಿದ್ರೆ ಬೇಜಾರಾಗ್ತಿದ್ವಿ. ನಡ್ಕೊಬರೋ ಹೋಗ್ಬೇಕಲ್ಲ. ನೋಡಿ ನಡೀತಾರ ನೋಡಿ ಯಾವ ಥರ ಇದೆ ಅಂತ. ಗದ್ದೆಗಳ್ತ ನಾಟಿ ಮಾಡ್ದಂಗೆ ಆಯ್ತು. ನೋಡಿ ಮರ ಗಿರ ಎಲ್ಲ ಕೊಂಬೆ ಗಿಂಬೆಲ್ಲ ಬಿದ್ದಿದೆ. ಇಲ್ಲೊಂದು ದೊಡ್ಡ ಮರನೇ ಬಿದ್ದೋಗ್ಬಿಟ್ಟಿದೆ ಮಧ್ಯದಲ್ಲಿ ಅಲ್ಲ. ಅಕ್ಕಪಕ್ಕ ಇಲ್ಲಿ ಏನು ಕಂಡ್ರು ನನಗೆ ಭಯ ಆಗಲ್ಲ. ಯಾಕೆಂದರೆ ಆಲ್ಮೋಸ್ಟ್ ಇದರಲ್ಲಿ
ಒಂದು ಐಡಿಯಾ ಸಿಕ್ಬಿಟ್ಟಿದೆ ಹೆಂಗೆ ಮಾಡೋದು ವಿಡಿಯೋ ಅಂತಲ್ಲ.